ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಎಲ್ಲವನ್ನ ಇದೇ ಕಣ್ಣಲ್ಲಿ ನೋಡಿದ್ದೇವೆ ಯಾರ್ಯಾರು ಭಾರತದ ವಿರುದ್ಧ ಮಾತಾಡಿದ್ರು ಯಾರ್ಯಾರು ಮೋದಿಜಿ ಹಿಂದೆ ಬಿದ್ದಿದ್ರು ಅವರೆಲ್ಲರ ಕಥೆಗಳನ್ನ ಇದೇ ಕಣ್ಣಲ್ಲಿ ನೋಡಿದ್ದೇವೆ ಈಗ ರಾಹುಲ್ ಇಲ್ಲಿ ಕೇವಲ ಮೋದಿ ಅವರ ವಿರುದ್ಧ ನಿಂತಿಲ್ಲ ರಾಹುಲ್ ಫೈಟ್ ಮಾಡ್ತಾ ಇರೋದು ಭಾರತದ ವಿರುದ್ಧ ಭಾರತದ 1.5 ಬಿಲಿಯನ್ ಜನರ ವಿರುದ್ಧ ರಾಹುಲ್ ಗಾಂಧಿಗೆ ಇದು ರಿಯಲೈಸ್ ಆಗ್ತಿಲ್ವೋ ಅಥವಾ ಗೊತ್ತಿದ್ದೇ ಭಾರತದ ವಿರುದ್ಧ ಮಾತಾಡ್ತಿದ್ದಾರೋ ದೇವರೇ ಬಲ್ಲ ಆದರೆ ಇದು ರಾಹುಲ್ ಗಾಂಧಿಯ ರಾಜಕೀಯದ ಅಂತ್ಯಕ್ಕೆ ಒಂದೊಂದೇ ಮೊಳೆ ಹೊಡೆದಾಗೆ ಇದೆ ರೀಸೆಂಟ್ ಆಗಿ ಕಾಂಗ್ರೆಸ್ ತನ್ನ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ಟ್ವೀಟ್ ಮಾಡುತ್ತೆ ಅದರಿಂದಲೇ ಎಲ್ಲವೂ ಶುರುವಾಗಿದೆ ಇದು ಕೇವಲ ಟ್ವೀಟ್ ಅಷ್ಟೇ ಅಲ್ಲ ಇದೇ ಮಾತನ್ನ ರಾಹುಲ್ ಗಾಂಧಿ ಕೂಡ ಭಾಷಣದಲ್ಲಿ ಹೇಳಿದ್ದಾರೆ जैसे उधर से ट्रंप ने एक इशारा किया फोन उठाया कहा मोदी जी क्या कर रहे हो नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया जैसे उधर से ट्रंप ने एक इशारा किया फोन उठाया कहा मोदी जी क्या कर रहे हो नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया ಈ ಮನುಷ್ಯನಿಗೆ ಸರೆಂಡರ್ ಮತ್ತು ಸೀಸ್ ಫೈರ್ ಯುದ್ಧ ವಿರಾಮ ಇದರ ಬಗ್ಗೆ ವ್ಯತ್ಯಾಸವೇ ಗೊತ್ತಿಲ್ಲದೆ ಇರೋದು ದುರಂತ ನೋಡಿ ಇವರಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ಗೆ ಅದರ ಅರ್ಥವೇ ಗೊತ್ತಿಲ್ಲ ಅವರ ಸ್ಪೀಚ್ ಕೇಳಿ ಅದರಲ್ಲಿ ಹೇಳ್ತಾರೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ಸ್ವಲ್ಪ ಒತ್ತಡ ತಂದ್ರು ಹೆದರುಕೊಳ್ತಾರೆ ಅಂತ बीजेपी आरएसएस वालों को अब मैं अच्छी तरह जानता हूं इन पर थोड़ा सा दबाव डालो थोड़ा सा धक्का मारो डर के भाग जाते हैं ये लोग बीजेपी आरएसएस वालों को अब मैं अच्छी तरह जानता हूं इन पर थोड़ा सा दबाव डालो थोड़ा सा धक्का मारो डर के भाग जाते हैं ये लोग ಮಿಸ್ಟರ್ ರಾಹುಲ್ ಗಾಂಧಿ ಅವರೇ 26/11 ದಾಳಿ ಆದಾಗ ನೀವೇನ್ ಥೈಲ್ಯಾಂಡ್ಗೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ರ ಹಾಗಾದ್ರೆ ಭಾರತೀಯರು ಸಾಯ್ತಾ ಇರ್ತಾರೆ ಅವರು ಸಾಯ್ಲಿ ನಾನು ಇಟಲಿಯ ಮಗ ಅಂತ ಹೇಳಿಕೊಂಡು ಮೋಜು ಮಾಡ್ತಿದ್ರೇನು 26/11 ದಾಳಿ ಆದಾಗ ಇಡೀ ಭಾರತ ಶೋಕದಲ್ಲಿತ್ತು ಆದರೆ ಮಿಸ್ಟರ್ ರಾಹುಲ್ ಗಾಂಧಿ ಶೋಕಿ ಮಾಡ್ತಾ ಇದ್ರು ದಾಳಿಯಾದ ಮರುದಿನವೇ ಪಾರ್ಟಿಗೆ ಹೋಗ್ತಾರೆ ಈ ಮನುಷ್ಯ ಈಗ ಮೋದಿಗೆ ಹೇಳ್ತಾರೆ ನರೇಂದರ್ ಸರೆಂಡರ್ ಅಂತ ಯಾವ ನೈತಿಕತೆ ಇಟ್ಕೊಂಡು ರಾಹುಲ್ ಗಾಂಧಿ ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅವತ್ತು ಸೀಸ್ ಫೈರ್ನ ವಿಷಯವಾಗಿ 26/11 ದಾಳಿ ಆದಮೇಲೆ ಮನಮೋಹನ್ ಸಿಂಗ್ ಯುಎಸ್ಗೆ ಹೋಗ್ತಾರೆ ಅಲ್ಲಿ ಹೇಳ್ತಾರೆ ಪಾಕಿಸ್ತಾನದ ಮೇಲೆ ನಾನು ಆಕ್ಷನ್ ತಗೊಂಡಿಲ್ಲ ಅಂತ ವಿಚಾರಣೆಯನ್ನು ಕೂಡ ನಡೆಸಿಲ್ಲ ನಮ್ಮ ಮೇಲೆ ಒತ್ತಡ ಇದ್ರೂ ಕೂಡ ಯಾವ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಿಡಲಿಲ್ಲ ಜನರ ಆಕ್ರೋಶವನ್ನು ಸಹಿಸಿಕೊಂಡೆ ಅಬ್ಬಬ್ಬಾ ಎಷ್ಟು ಹೆಮ್ಮೆಯಿಂದ ಇದನ್ನು ಹೇಳ್ಕೊಂಡಿದ್ರು ಅಂದರೆ was pressure on me at that time. I resisted that pressure and I think the decisions that I and our government took was on balance the right decision. ಇದು ಕಾಂಗ್ರೆಸ್ನ ನೀತಿ ಆತಂಕವಾದಿಗಳನ್ನು ಬಿಡೋದು ಅವರ ಪರವಾಗಿ ಮಾತಾಡೋದು ಎಂಥ ಒಳ್ಳೆ ಗುಣ ಪಹಲ್ಗಾಮ್ ದಾಳಿಯಲ್ಲಿ ಕಾಂಗ್ರೆಸ್ನ ಇನ್ವಾಲ್ವ್ಮೆಂಟ್ ಇದೆ ಭಾರತದ ಮೆಜಾರಿಟಿ ಆಫ್ ಹಿಂದೂ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾರೆ ಅದಕ್ಕಾಗಿಯೇ ಸುಮ್ಮನಿದ್ದಾರೆ ಆದರೆ ಮತ್ತೆ ರಾಹುಲ್ ಈ ತರಹದ ಮಾತನಾಡಿ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಬಿಹಾರ್ ಮತ್ತು ಯುಪಿಯಲ್ಲಿ ಸೋಲಿನ ನಂತರ ಮೋಸ್ಟ್ಲಿ ಇವರಿಗೆ ಒಳ್ಳೆಯ ಡಾಕ್ಟರ್ ಅವಶ್ಯಕತೆ ಇದೆ ಅನ್ಸುತ್ತೆ ಆದರೆ ಈ ಮನುಷ್ಯ ಅಂತೂ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಬಿಡಿ ಇವರನ್ನ ಮೂರ್ಖ ಅಂತೂ ಖಂಡಿತ ಹೇಳೋಕ್ಕಾಗಲ್ಲ ಈತ ದೇಶವನ್ನೇ ಬೇಕಾದರೂ ಮುಳುಗಿಸ್ಬಿಡ್ತಾನೆ ಅದಕ್ಕಿಂತ ಮುಂಚೆ ಒಂದು ಪರಿಹಾರ ಕಂಡುಕೊಳ್ಳೇಬೇಕು ಈತನಿಗೆ ಎಲ್ಲರಿಂದಲೂ ಪ್ರಾಬ್ಲಮ್ ಆಗುತ್ತೆ ಎಲ್ಲದರಿಂದಲೂ ಆಗುತ್ತೆ ಮಹಾಕುಂಭ ಮೇಳದಿಂದಲೂ ಆಗುತ್ತೆ ಆಪರೇಷನ್ ಸಿಂಧೂರ್ನಿಂದಲೂ ಆಗುತ್ತೆ
ಇವನ ಅಪ್ಪ ಅಮ್ಮ ಎಲ್ಲರೂ ಪಾಕ್ ಬಳಿ ಆಟಮ್ ಬಾಂಬ್ ಇದೆ ಅಂತ ಹೆದರಿದ್ದೇ ಆಗೋಯ್ತು. ಇವರ ಕಾಲದಲ್ಲಿ ಹಿಂದೂಗಳನ್ನು ತೃತೀಯ ದರ್ಜೆಯ ನಾಗರಿಕರನ್ನಾಗಿ ಮಾಡಲಾಗಿತ್ತು. 2004-14 ಮಧ್ಯೆ ಹಿಂದೂ ವಿರೋಧಿ ಘಟನೆಗಳು ಆದಷ್ಟು ಬ್ರಿಟಿಷರ ಕಾಲದಲ್ಲೂ ಆಗಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಅವರ ಟೈಮಲ್ಲಿ ಒಂದೂ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ ಅಂತ DGMO ಹೇಳಿಕೆ ಕೊಡ್ತಾರೆ. Let me tell you that this particular operation which is carried out, executed by the Indian Army, Special Forces on the 28th night is a unique and a different sort of an operation. This is a surgical operation in a different dimension with different impact and different ramifications. The scope is much larger, the scales are much larger. So whatever has been done earlier was basically trans-LC operations if they're done whenever they were done. Earlier were trans-LC operations. This operation demonstrated India's politico-military will. This operation demonstrated that India's strategic patience has been crossed. This operation demonstrated that India has a strategic resolve to protect its national interest. ಆದರೆ ಕಾಂಗ್ರೆಸ್ ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ಕೊಂಡಿದೆ 6 ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದೆ ಅಂತ. ಇನ್ನೂ ಎಷ್ಟು ಸುಳ್ಳು ಹೇಳ್ತೀರಾ ಜನತೆಗೆ? ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಅವರಿಗೇನೆ ಈ ಹಿಂದೆ ಎಷ್ಟು ಸುಳ್ಳು ಹೇಳಿದೀವಿ ಅನ್ನೋದು ನೆನಪೇ ಇಲ್ಲ. ನಾವು ಒಂದು ಸತ್ಯ ಹೇಳ್ತೀವಿ ಕೇಳಿ. 2010ರಲ್ಲಿ UPA ಅಧ್ಯಕ್ಷೆ ಸೋನಿಯಾ ಗಾಂಧಿ 25 ಪಾಕಿಸ್ತಾನ ಟೆರರಿಸ್ಟ್ಗಳನ್ನು ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ತಾರೆ. ಆ 25 ಭಯೋತ್ಪಾದಕರಲ್ಲಿ ಒಬ್ಬ ಮತ್ತೆ ಪಠಾನ್ಕೋಟ್ ದಾಳಿಯಲ್ಲಿ ಪಾಲ್ಗೊಳ್ತಾನೆ. ಆತನ ಹೆಸರು ಅಬ್ದುಲ್ ಲತೀಫ್. ಇದು ಕಾಂಗ್ರೆಸ್ಗೆ ಪಾಕ್ ಪರ ಮತ್ತು ಭಯೋತ್ಪಾದಕರ ಮೇಲೆ ಇರುವಂಥ ಒಲವನ್ನು ತೋರಿಸುತ್ತೆ. ಕಂದಹಾರ್ ವಿಮಾನ ಹೈಜಾಕ್ನಲ್ಲೂ ಲತೀಫ್ನ ಹೆಸರಿತ್ತು. ಇದಲ್ಲದೆ ರಾಜೀವ್ ಗಾಂಧಿ ಫೌಂಡೇಶನ್, ಇದು ಇಂಡಿಪೆಂಡೆಂಟ್ ಕಾಶ್ಮೀರದ ಕಡೆಯೇ ಇರೋದು. ಪಾಕಿಸ್ತಾನವು ಕೂಡ ಇದೇ ಮಿಷನ್ನಲ್ಲಿ ಇದೆ. ಈಗ ಹೇಳಿ ಇವರಿಗೆಲ್ಲ ಪಾಕಿಸ್ತಾನಕ್ಕೆ ಲಿಂಕ್ ಇಲ್ವಾ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಶರದ್ ಪವಾರ್ ಅವರು ಆಪರೇಷನ್ ಸಿಂಧೂನ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ಗೆ ಸಹಿಯನ್ನು ಹಾಕಿಲ್ಲ. ದೇಶ ಪ್ರೇಮ ಎಚ್ಚರವಾಯ್ತಾ ಅಥವಾ ಬೇರೆ ರಾಜ್ಯಕ್ಕೆ ಇದೆಯಾ? ಭಾರತ ಸರ್ಕಾರ ಸಂಸದರ ಆಯೋಗವನ್ನು ವಿದೇಶಕ್ಕೆ ಕಳಿಸಿದೆ. ಇದರಿಂದ ಅಪೋಸಿಷನ್ ಪಾರ್ಟಿಗೆ ಸಮಸ್ಯೆ ಅಂತೂ ಖಂಡಿತ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.